ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗುವಂತಹ ಭಕ್ತಾದಿಗಳಿಗೆ ದೇವಸ್ಥಾನದ ಆಡಳಿತ ಮಂಡಳಿ ಗುಡ್ ನ್ಯೂಸ್ ಕೊಟ್ಟಿದೆ. ದೇವಸ್ಥಾನಕ್ಕೆ ಹೋಗುವಂತಹ ಭಕ್ತಾದಿಗಳಿಗೆ ಬೆಳಗಿನ ಉಪಹಾರ ನೀಡಲು ಮುಂದಾಗಿದ್ದು ಇದರ ಉಪಯೋಗವನ್ನು ಭಕ್ತಾದಿಗಳು ಪಡ್ಕೊಳ್ಳಬಹುದಾಗಿದೆ. ಹೌದು, ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಪ್ರತಿದಿನ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸುತ್ತಾರೆ. ಸದ್ಯ ಬರುವಂತಹ ಭಕ್ತಾದಿಗಳಿಗೆ ಹಲವಾರು ವರ್ಷಗಳಿಂದ ಮಧ್ಯಾಹ್ನ ಮತ್ತು ರಾತ್ರಿ ಅನ್ನದಾಸೋಹ ಭೋಜನ ಪ್ರಸಾದದ ವ್ಯವಸ್ಥೆ ಜಾರಿಯಲ್ಲಿದೆ. ಇದೀಗ ಬೆಳಗಿನ ಉಪಹಾರ ಪ್ರಸಾದದ ವ್ಯವಸ್ಥೆ ಯೋಜನೆಯನ್ನ ಜಾರಿ ಮಾಡ್ತಾ ಇದ್ದು ನಾಳೆಯಿಂದ ಅಧಿಕೃತವಾಗಿ ಆರಂಭವಾಗ್ತಾ ಇದೆ. ಹೌದು, ಈ ಕುರಿತು ಮುಜರಾಯಿ ಇಲಾಖೆಯ ಸಚಿವರು ಸಲಹೆ ನೀಡಿದ್ದು ಬೆಳಗ್ಗೆ ಆಗಮಿಸಿ ಸೇವೆ ಸಲ್ಲಿಸಿ ತೆರಳುವಂತಹ ಭಕ್ತಾದಿಗಳಿಗೆ ಬೆಳಗಿನ ಉಪಹಾರ ನೀಡಲು ನಿರ್ಧರಿಸಲಾಗಿದ್ದು ದೇಗುಲದ ಷಣ್ಮುಖ ಭೋಜನ ಶಾಲೆಯಲ್ಲಿ ಬೆಳಗ್ಗೆ 8 ಗಂಟೆಯಿಂದ 10 ಗಂಟೆವರೆಗೆ ಉಪಹಾರ ನೀಡುವಂತಹ ಯೋಜನೆ ಇದಾಗಿದೆಯಂತೆ. ಇನ್ನು ಈ ಉಪಹಾರದಲ್ಲಿ ದಿನದಲ್ಲಿ 3-4 ಬಗೆಯ ಉಪಹಾರದ ಜೊತೆಗೆ ಕಷಾಯವನ್ನ ನೀಡುವಂತ ಬಗ್ಗೆ ನಿರ್ಧರಿಸಲಾಗಿದೆಯಂತೆ. ಇನ್ನು ಇದೇ ಯೋಜನೆಯನ್ನ ಮುಂದಿನ ದಿನಗಳಲ್ಲಿ ಏಕಕಾಲದಲ್ಲಿ 3,000 ಮಂದಿ ಕುಳಿತು ಭೋಜನ ಪ್ರಸಾದ ಸ್ವೀಕರಿಸುವಂತಹ ನೂತನ ಭೋಜನ ಶಾಲೆಯ ಕಟ್ಟಡವನ್ನು ನಿರ್ಮಿಸುವಂತಹ ಬಗ್ಗೆ ಹೊಸ ನಕಾಶೆಯನ್ನು ಕೂಡ ರೂಪಿಸಲಾಗಿದ್ದು ಇದು ಮುಂದಿನ 2 ರಿಂದ 3 ವರ್ಷಗಳಲ್ಲಿ ಕಟ್ಟಡ ಕೂಡ ಸಿದ್ಧವಾಗಲಿದೆಯಂತೆ.